Which country hosts UNESCO headquarters? USA, France, UK and Switzerland ಅಂತಿದೆ. So option B, France is the right answer. So next question. Which sustainable development goal of the UN focuses on quality of education? ಯಾವ sustainable development goal of the UN focus on quality of education? Goal 2, goal 4, goal 5 and 7 ಅಂತಿದೆ. So goal 4 is the quality of education of SDG. So next question. Which Indian state has the highest literacy rate as per census 2011? 2011 ಗಣತಿ ಪ್ರಕಾರ ಯಾವ ಒಂದು ಭಾರತೀಯ ರಾಜ್ಯ ಹೈಯೆಸ್ಟ್ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಅಂಡ್ ಗೋವಾ. ಸೊ ಆಪ್ಷನ್ ಎ, ಕೇರಳ ಇಸ್ ದಿ ರೈಟ್ ಆನ್ಸರ್. ಕೇರಳ ಹೈಯೆಸ್ಟ್ ಲಿಟ್ರಸಿ ರೇಟ್ ಅನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಸ್ ಪರ್ ಸೆನ್ಸಸ್ 2011. Now next question. UNESCO was founded in which year? So this is very important, again examination point of UNESCO was founded in which year? UNESCO ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಯಾವ ಇಯರ್ ಅಲ್ಲಿ? 1942, 1945, 1948, 1950 ಅಂತಿದೆ. ಸೊ UNESCO was founded in this year. So 1945 ಅಲ್ಲಿ UNESCO was founded. So next question. The Sakshar Bharat mission launched in India in 2009. Mainly targeted. So ಸಾಕ್ಷರ ಭಾರತ್ ಮಿಷನ್ 2009ರಲ್ಲಿ ಭಾರತದಲ್ಲಿ ಲಾಂಚ್ ಆಗುತ್ತದೆ. ಅದರ ಮೇನ್ ಟಾರ್ಗೆಟ್ ಏನಂತ ಕೇಳಿದ್ರೆ ಎಜುಕೇಟಿಂಗ್ ಚಿಲ್ಡ್ರನ್ ಅಂಡರ್ 6, ಇನ್ಕ್ರೀಸಿಂಗ್ ಫಿಮೇಲ್ ಲಿಟ್ರಸಿ, ಎಕ್ಸ್ಪ್ಯಾಂಡಿಂಗ್ ಹೈಯರ್ ಎಜುಕೇಶನ್, ಪ್ರಮೋಟಿಂಗ್ ಡಿಜಿಟಲ್ ಲಿಟ್ರಸಿ ಅಂತಿದೆ. ಸೊ ದಿಸ್ ಪ್ರೋಗ್ರಾಮ್ ಮೇನ್ ಟಾರ್ಗೆಟ್ ಈಸ್ ಇನ್ಕ್ರೀಸಿಂಗ್ ಫಿಮೇಲ್ ಲಿಟ್ರಸಿ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. The Constitution of India provides free and compulsory education to children under which article? ಭಾರತೀಯ ಸಂವಿಧಾನ ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು ಚಿಲ್ಡ್ರನ್ ಅಂಡರ್ ವಿಚ್ ಆರ್ಟಿಕಲ್? ಯಾವ ಒಂದು ಆರ್ಟಿಕಲ್ ಒಳಗಡೆ ಕಂಪಲ್ಸರಿ ಆಗಿ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಶನ್ ಕೊಡಬೇಕಂತ ಹೇಳ್ತದೆ? ಆರ್ಟಿಕಲ್ 14, 19, 21A and 32 ಅಂತಿದೆ. ಸೊ ಆರ್ಟಿಕಲ್ 21A ಇದು ಹೇಳ್ತದೆ. ಸೊ ಇಲ್ಲಿವರೆಗೂ ಹೈಯರ್ ಎಜುಕೇಶನ್ ಸಂಬಂಧಿಸಿದಂತ MCQ questions ಅನ್ನು ನೋಡಿದೆ. If you like this video, please subscribe my channel for more videos. Thank you.